ಉಡುಪಿ ಚಿಕ್ಕಮಗಳೂರಿನ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರಾಗಿರುವ ಕೋಟ ಶ್ರೀನಿವಾಸ ಪೂಜಾರಿ ಅವರ ಜೊತೆ ನಮಸ್ಕಾರ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಕೈಕ ಮುನಿವರಿಯರು ಚಾತುರ್ಮಾಸವನ್ನು ಕೂತ್ಕೊಂಡಿದ್ದಾರೆ. ಯಲ್ಲಾಚಾರ್ಯ ಪ್ರಸಂಗ ಸಾಗರ ಮುನಿವರಿಯರನ್ನ ತಾವು ಕೂಡ ಭೇಟಿಯಾಗಿದ್ದಾರೆ, ಆಶೀರ್ವಾದವನ್ನು ಕೂಡ ತಗೊಂಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಪ್ರಸಂಗ ಸಾಗರ ಮುನಿವರಿಯರ ಬಗ್ಗೆ ಈ ರಾಜ್ಯ ಮಾತ್ರ ಅಲ್ಲ, ದೇಶದಲ್ಲೇ ಒಂದು ವಿಶಿಷ್ಟವಾದಂಥ ಗೌರವ ಇದೆ. ಅವರ ಕಾರ್ಯಕ್ರಮದಲ್ಲಿ ಚಾತುರ್ಮಾಸಕ್ಕೆ ಕುಳಿತುಕೊಳ್ತಾರೆ, ದಿನನಿತ್ಯ ಉಪನ್ಯಾಸ ಮಾಡ್ತಾರೆ, ಧಾರ್ಮಿಕ ಶ್ರದ್ಧೆ ಬಗ್ಗೆ ಅವರದ್ದೇ ಆದಂತಹ ಚಿಂತನೆಗಳನ್ನ ಭಕ್ತಾದಿಗಳಿಗೆ ಉಣಬಡಿಸ್ತಾರೆ. ಎಲ್ಲವೂ ಕೂಡ ಯೋಗಾನ ಮಾರ್ಗದಲ್ಲಿ ನಡೆದಿರುವಂತಹ ಒಂದು ಅವಕಾಶಗಳು. ನಾನು ಇಲ್ಲೇ ಸಂಸದನಾಗಿ ಬಂದು ಪೂಜ್ಯ ಸ್ವಾಮೀಜಿಯವರ ಜೊತೆ ಚರ್ಚೆ ಮಾಡಿ ಅವರ ಆಶೀರ್ವಾದವನ್ನು ಪಡೆದು ಈ ಚಾತುರ್ಮಾಸ ಅತ್ಯಂತ ಯಶಸ್ವಿಯಾಗಲಿ, ಆ ಮೂಲಕ ಜನಸಾಮಾನ್ಯರ ಧಾರ್ಮಿಕ ಪ್ರಜ್ಞೆ ಜಾಗೃತವಾಗಲಿ, ನಿಮ್ಮ ಆಶೀರ್ವಾದ ಬೇಕು ಅಂತ ವಿನಂತಿ ಮಾಡಿದ್ದಾರೆ. ನನಗೂ ಕೂಡ ಆಶೀರ್ವಾದ ಮಾಡಿದ್ದಾರೆ ಮತ್ತು ಉಪನ್ಯಾಸದ ಮೂಲಕ ಜನಜಾಗೃತಿ ಉಂಟು ಮಾಡುವಂತಹ ಭಕ್ತಾದಿಗಳ ಭಾವುಕ ಭಕ್ತರಲ್ಲಿ ಜಾಗೃತ ಪ್ರಜ್ಞೆಯನ್ನು ಮೂಡಿಸಲಿಕ್ಕೆ ಅವರ ತುಂಬಾ ಅನುಭವದ ನುಡಿಗಳು ನಮಗೆ ಪ್ರೇರಣೆ ಮತ್ತು ಶಕ್ತಿಯನ್ನು ಕೊಡುತ್ತೆ. ಆ ಹಿನ್ನೆಲೆಯಲ್ಲಿ ಚಾತುರ್ಮಾಸ ಅತ್ಯಂತ ಯಶಸ್ವಿಯಾಗುತ್ತೆ. ಈ ಮೂಲಕ ಸಮಾಜಕ್ಕೆ ಒಳಿತಾಗುತ್ತೆ ಅನ್ನೋ ಭಾವನೆ.